ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಮಾಚಾರಿ ಮತ್ತು ಚಾರು ರಾಜಿಗೆ ಗುಂಡಗಳು ಯಾಕೆ ನಿನ್ನ ಅಟ್ಟಿಸಿಕೊಂಡು ಬಂದರು ಅಂತ ಕೇಳುತ್ತಾರೆ. ಆಗ ರಾಜಿ, ನನ್ನ ಗಂಡ ಸಕ್ಸೇನಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆ ಸಕ್ಸೇನಾ ಜಯಶಂಕರ್ ವಿರುದ್ಧ ಸುಳ್ಳು ದಾಖಲೆಗಳನ್ನು ಮಾಡಿ ಜಯಶಂಕರ್ನನ್ನು ಜೈಲಿಗೆ ಕಳಿಸಿದ್ದ. ಡಾಕ್ಯುಮೆಂಟ್ಗಳನ್ನು ನನ್ನ ಗಂಡ ತಗೊಂಡು ಬಂದು ಒಂದು ಸೇಫಾದ ಜಾಗೆಯಲ್ಲಿ ಇಟ್ಟಿದ್ದ. ಸಕ್ಸೇನಾನ ಎಲ್ಲ ರಹಸ್ಯಗಳು ನನ್ನ ಗಂಡನಿಗೆ ಗೊತ್ತಿದ್ದವು. ಆದ್ದರಿಂದ ಆ ಸಕ್ಸೇನಾ ಆ ಡಾಕ್ಯುಮೆಂಟ್ ಸಲುವಾಗಿ ನನ್ನ ಗಂಡನನ್ನೇ ಕೊಂದು ನನ್ನ ಗಂಡನ ಹೆಣ ಸಹ ನನಗೆ ಸಿಗದಂತೆ ಮಾಡಿದರು. ಈಗ ಆ ಡಾಕ್ಯುಮೆಂಟ್ ನನ್ನ ಗಂಡ ಎಲ್ಲಿ ಇಟ್ಟಿದ್ದಾನೆ ನನಗೆ ಗೊತ್ತು. ಆದ್ದರಿಂದ ಈಗ ಅವರು ಆ ಡಾಕ್ಯುಮೆಂಟ್ ಸಲುವಾಗಿ ನನ್ನನ್ನು ಕೊಲ್ಲಲು ಗುಂಡಗಳನ್ನು ಕಳಿಸಿದ್ದಾರೆ. ಈಗ ನನಗೆ ಯಾರೂ ಇಲ್ಲ, ನಾನು ಎಲ್ಲಿ ಹೋಗಲಿ ಎಂದು ನಟನೆ ಮಾಡಿ ಅಳುತ್ತಾ ರಾಮಾಚಾರಿ ಮತ್ತು ಚಾರು ನಂಬುವ ಹಾಗೆ ತನ್ನ ಸುಳ್ಳು ಕಥೆಯನ್ನು ಅವರ ಮುಂದೆ ಹೇಳುತ್ತಾಳೆ. ಆಗ ಅವಳು ನಾಟಕ ಮಾಡುತ್ತಿದ್ದಾಳೆ ಎಂದು ತಿಳಿಯದೆ ರಾಮಾಚಾರಿ ಮತ್ತು ಚಾರು ನಮ್ಮ ಮನೆಯಲ್ಲಿ ಇರುವಂತೆ ಬಾ ಅಂತ ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬರ್ತಾರೆ. ಇತ್ತ ಸಕ್ಸೇನಾ, ಅರುಣ್ ಸರ್, ನೀವು ರಾಮಾಚಾರಿಯನ್ನು ಕೊಲ್ಲಲು ಆ ರಾಜಿಯನ್ನು ಕಳಿಸಿ ಇಷ್ಟಕ್ಕೇರಿಸಿಕೊಂಡ್ರಿ. ಆತನನ್ನು ಒಮ್ಮೆಲೆ ಆಕ್ಸಿಡೆಂಟ್ ಮಾಡಿ ಸಾಯಿಸಬಹುದಿತ್ತು ಅಂತ ಕೇಳುತ್ತಾನೆ. ಆಗ ಸಕ್ಸೇನಾ, ಆ ರೀತಿ ಮಾಡಿದರೆ ಮಾನ್ಯತಾಗೆ ನನ್ನ ಮೇಲೆ ವಿಶ್ವಾಸ ಬರುವುದಿಲ್ಲ. ಈ ರೀತಿ ನಾನು ರಿಸ್ಕ್ ತಗೊಂಡು ಅವಳ ಮುಂದೆನೇ ಆ ರಾಮಾಚಾರಿಯನ್ನು ಸಾಯಿಸಿದರೆ ಅವಳಿಗೆ ನಮ್ಮ ಮೇಲೆ ವಿಶ್ವಾಸ ಬಂದು ನಮ್ಮ ಡಾಕ್ಯುಮೆಂಟ್ಗಳಿಗೆ ಅವಳು ಸಹಿ ಮಾಡುತ್ತಾಳೆ ಅಂತ ಹೇಳಿ ಸಕ್ಸೇನಾ ಮಾನ್ಯತೆಗೆ ಫೋನ್ ಮಾಡಿ, ನಿನಗೆ ರಾಮಾಚಾರಿ ಸಾಯಿಸಿದ ಸುದ್ದಿ ಬೇಕಾ ಅಥವಾ ರಾಮಾಚಾರಿಯನ್ನು ನಿಮ್ಮ ಮುಂದೆನೇ ಸಾಯಿಸಬೇಕಾ ಅಂತ ಕೇಳುತ್ತಾನೆ. ಆಗ ಮಾನ್ಯತಾ, ರಾಮಾಚಾರಿಯನ್ನು ನನ್ನ ಮುಂದೆಯೇ ಸಾಯಿಸಬೇಕು. ಅವನು ನರಳಿ ಸಾಯುವುದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ನಮ್ಮ ರುಕ್ಕುವಿಗೂ ಇದೇ ಆಸೆ ಇದೆ. ಅವನನ್ನು ಸಾಯಿಸುವಾಗ ಹೇಳಿ, ನಾವಿಬ್ಬರು ಅಲ್ಲಿಗೆ ಬರ್ತೀವಿ ಅಂತ ಹೇಳುತ್ತಾಳೆ. ಇತ್ತ ರಾಮಾಚಾರಿ ಮತ್ತು ಚಾರು ತಮ್ಮ ಜೊತೆಗೆ ಇನ್ನೊಬ್ಬ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಿದ್ದನ್ನು ನೋಡಿ ಇವಳು ಯಾರು ಅಂತ ಅಜ್ಜಿ ಕೇಳುತ್ತಾಳೆ. ಆಗ ಚಾರು ಅವಳ ಕಥೆಯನ್ನು ಹೇಳಿ, ಅದಕ್ಕೆ ಇವಳಿಗೆ ನಮ್ಮ ಮನೆಯಲ್ಲಿ ಇರಿ ಅಂತ ಕರ್ಕೊಂಡು ಬಂದೀವಿ ಅಂತ ಹೇಳಿದಾಗ ಅಜ್ಜಿ, ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಆಗ ಮುರಾರಿ, ರಾಮಾಚಾರಿ, ನಮ್ಮದೇ ಸಾಕಷ್ಟು ಸಮಸ್ಯೆಗಳಿವೆ, ಅಂಥದ್ರಲ್ಲಿ ಇವಳನ್ನು ಯಾಕೆ ನಮ್ಮ ಮನೆಗೆ ಕರೆದುಕೊಂಡು ಬಂದ್ರಿ? ನಮಗೆ ಯಾವ ಕಡೆಯಿಂದ ಸಮಸ್ಯೆ ಬರುತ್ತದೆ ಅಂತ ಹೇಳೋಕ್ಕಾಗಲ್ಲ. ಈಗ ಬಂದಿರುವವಳು ಮಾನ್ಯತಾ ಕಡೆಯವಳು ಅಥವಾ ಸಕ್ಸೇನಾ ಕಡೆಯವಳು ಇರಬಹುದು ಅಂತ ಹೇಳುತ್ತಾನೆ. ಆಗ ರಾಮಾಚಾರಿ ಅವಳ ಕಥೆಯೆಲ್ಲ ಮುರಾರಿ ಮುಂದೆ ಹೇಳಿ, ಅವಳಿಗೆ ಗೊತ್ತಿರುವ ಡಾಕ್ಯುಮೆಂಟ್ಗಳು ನಮ್ಮ ಕೈಗೆ ಸಿಕ್ಕರೆ ನಾನು ಜಯಶಂಕರ್ ಅವರನ್ನು ಜೈಲಿನಿಂದ ಬಿಡಿಸಬಹುದು. ಅದಕ್ಕೆ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಅಂತ ಹೇಳುತ್ತಾನೆ. ಆಗ ಮುರಾರಿ ರಾಮಾಚಾರಿ ಹೇಳಿದ ಮಾತನ್ನು ನಂಬದೆ, ನಿನ್ನ ಪರೋಪಕಾರಿ ಬುದ್ಧಿನೇ ನಿನಗೆ ಮುಳ್ಳು ಆಗದೇ ಇದ್ದರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಇತ್ತ ಸಕ್ಸೇನಾ ಪುರುಷೋತ್ತಮನನ್ನು ಮನೆಗೆ ಕರೆಸಿ, ರಾಮಾಚಾರಿ ಹಿಂದೆ ನಾನು ರಾಜಿ ಎನ್ನುವ ಹೆಣ್ಣನ್ನು ಅಸ್ತ್ರವಾಗಿ ಬಿಟ್ಟಿದ್ದೇನೆ. ನನ್ನ ಪ್ಲಾನ್ ಪ್ರಕಾರ ಅವಳು ಈಗ ಅವರ ಮನೆಗೆ ಸೇರಿಕೊಂಡಿರುತ್ತಾಳೆ. ಅವರಿಗೆ ಅವಳ ಮೇಲೆ ಡೌಟ್ ಬಂದರೆ ರಾಮಾಚಾರಿ ನಿಮಗೆ ಕಾಲ್ ಮಾಡ್ತಾನೆ ಅಂತ ಹೇಳುತ್ತಿರುವಾಗಲೇ ರಾಮಾಚಾರಿಯು ಪುರುಷೋತ್ತಮನಿಗೆ ಫೋನ್ ಮಾಡಿ, ನಮ್ಮ ಮನೆಗೆ ಒಬ್ಬ ಲೇಡಿ ಬಂದಿದ್ದಾಳೆ. ಅವಳಿಗೆ ಗಂಡ ಸಕ್ಸೇನಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನಂತೆ. ಅವನನ್ನು ಅವರು ಕೊಂದಿದ್ದಾರಂತೆ. ಅದರ ಸಲುವಾಗಿ ನನಗೆ ಸಕ್ಸೇನಾ ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರ ಮಾಹಿತಿ ನನಗೆ ಬೇಕಾಗಿದೆ ಅಂತ ಹೇಳಿದಾಗ ಆಗ ಪುರುಷೋತ್ತಮ, ಈತನು ಸಕ್ಸೇನಾ ಹೇಳಿಕೊಟ್ಟಂತೆ ರಾಜಿ ಗಂಡನ ಬಗ್ಗೆ ಸುಳ್ಳು ಮಾಹಿತಿ ಕೊಡುತ್ತಾನೆ. ಆಗ ರಾಮಾಚಾರಿ, ಅವನ ಹೆಂಡತಿಯನ್ನು ಸಕ್ಸೇನಾ ಕಡೆಯವರು ಕೊಲ್ಲೋಕೆ ಹೊರಟಿದ್ರು, ಅವಳನ್ನು ಕಾಪಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಮತ್ತು ಸಕ್ಸೇನಾ ಜಯಶಂಕರ್ ವಿರುದ್ಧ ಮಾಡಿರುವ ಸುಳ್ಳು ದಾಖಲೆಗಳನ್ನು ಅವಳ ಗಂಡ ಇಟ್ಟಿರುವ ಜಾಗೆ ಅವಳಿಗೆ ಗೊತ್ತಿದೆಯಂತೆ. ಆ ಡಾಕ್ಯುಮೆಂಟ್ಗಳನ್ನು ಆ ರಾಜಿಯವರು ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳುತ್ತಾನೆ. ಆಗ ಪುರುಷೋತ್ತಮ, ಆ ಡಾಕ್ಯುಮೆಂಟ್ಗಳನ್ನು ಹೇಗಾದರೂ ಮಾಡಿ ತಗೊಳ್ಳಿ, ಅದರಿಂದ ನಾವು ಸಕ್ಸೇನಾಗೆ ಬುದ್ಧಿ ಕಲಿಸಬಹುದು. ಇದನ್ನು ಸೀಕ್ರೆಟ್ ಆಗಿ ಇಡಬೇಕು, ಇದನ್ನು ಯಾರ ಮುಂದೆಯೂ ಹೇಳಬೇಡಿ. ಈ ವಿಷಯ ಹೊರಗಡೆ ಹೋದರೆ ಆ ಸಕ್ಸೇನಾ ಎಸ್ಕೇಪ್ ಆಗುವ ಸಾಧ್ಯತೆ ಇದೆ. ನೀವು ತಡ ಮಾಡಬೇಡಿರಿ, ನಾಳೆನೇ ಹೋಗಿ ಆ ಡಾಕ್ಯುಮೆಂಟ್ಗಳನ್ನು ತಗೊಳ್ಳಿ ಅಂತ ಆ ಸಕ್ಸೇನಾಗೆ ಹೇಳಿಕೊಟ್ಟಂತೆ ಪುರುಷೋತ್ತಮ ರಾಮಾಚಾರಿಗೆ ಹೇಳಿ ಫೋನ್ ಕಟ್ ಮಾಡಿ ಪುರುಷೋತ್ತಮ ಮತ್ತು ಸಕ್ಸೇನಾ ನಗುತ್ತಾರೆ. ಇತ್ತ ರಾಮಾಚಾರಿ ಮನೆಯಲ್ಲಿ ರಾಜಿಗೆ ಎಲ್ಲ ವ್ಯವಸ್ಥೆ ಮಾಡುತ್ತಾರೆ. ಆಗ ರಾಜಿ ಸುಳ್ಳು ನಟನೆ ಮಾಡುತ್ತಾ ಕಣ್ಣೀರು ಹಾಕಿ ತನ್ನ ಸುಳ್ಳು ಗಂಡನ ಕಥೆಯನ್ನು ಚಾರು ಮುಂದೆ ಹೇಳುತ್ತಾಳೆ. ನನ್ನ ಗಂಡ ಸತ್ತ ನಂತರ ನಾನು ಸಾಯಬೇಕು ಅಂತ ಮಾಡಿದ್ದೆ, ಆದರೆ ಆ ಸಕ್ಸೇನಾನನ್ನು ಜೈಲಿಗೆ ಕಳುಹಿಸಿದ ನಂತರವೇ ನನಗೆ ಸಮಾಧಾನವಾಗುತ್ತದೆ ಅಂತ ಹೇಳುತ್ತಾಳೆ. ಇದನ್ನು ಚಾರು ಮತ್ತು ಅಜ್ಜಿ ನಂಬುತ್ತಾರೆ, ಆದರೆ ಮುರಾರಿ ನಂಬುವುದಿಲ್ಲ. ಆಗ ರಾಮಾಚಾರಿ, ರಾಜಿ ಬಗ್ಗೆ ಅವಳ ಗಂಡನ ಬಗ್ಗೆ ಎಲ್ಲ ಗೊತ್ತಾಯಿತು, ನೀವು ಹೇಳುವುದು ನಿಜ. ನಮ್ಮ ಮುರಾರಿ ಅನುಮಾನದಿಂದ ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕಾಯಿತು. ಮುರಾರಿ ಹೇಳುವುದೇ ಸರಿಯೇ, ನಾನು ನಂಬಿರುವುದೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ, ಅದಕ್ಕೆ ಮುರಾರಿ ಹಾಗೆ ಹೇಳಿದ್ದಾನೆ ಅಂತ ಹೇಳುತ್ತಾನೆ. ಆಗ ರಾಜಿ, ನೀವು ನನಗೆ ಕರ್ಕೊಂಡು ಬಂದು ಊಟ ಹಾಕಿದ್ದೀರಾ, ನನಗೆ ಆ ಸಕ್ಸೇನಾ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀರಾ,
ನಿಮಗೆ ನಾನು ಎಂದೂ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳುತ್ತಾನೆ. ಆಗ ರಾಮಾಚಾರಿ, ನೀವು ಯಾವುದರ ಬಗ್ಗೆ ಚಿಂತೆ ಮಾಡಬೇಡಿ, ಆರಾಮಾಗಿರಿ ಅಂತ ಹೇಳುತ್ತಾನೆ. ಇತ್ತ ರುಕ್ಕುಮಯಿ, ಕೃಷ್ಣ ಇನ್ನೂ ಯಾಕೆ ಬಂದಿಲ್ಲ, ರಾಮಾಚಾರಿ ಸಾಯ್ತಾನೆ, ಚಾರು ವಿಧೆ ಆಗ್ತಾಳೆ, ಅದನ್ನು ನೋಡಿಕೊಂಡು ನಾನು ನೆಮ್ಮದಿಯಿಂದ ನನ್ನ ಗಂಡನ ಜೊತೆ ಸಂಸಾರ ಮಾಡೋಣ ಅಂತ ನಾನು ಆಸೆ ಪಟ್ಟೆ. ಆದರೆ ಇಲ್ಲಿ ನಾನು ಅಂದುಕೊಂಡಂತೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ತನ್ನ ಕಡೆ ಬರುವುದನ್ನು ನೋಡಿ ನಟನೆ ಮಾಡುತ್ತಾ, ನಾನು ಯಾಕೆ ಹೀಗೆ ಮಾಡಿದೆ, ದೇವರಂತ ಅತ್ತೆ ಮಾವ, ಒಳ್ಳೆಯ ಭಾವ ಮತ್ತು ಅಕ್ಕ ಎಲ್ಲರಿಗೂ ನಾನು ಮೋಸ ಮಾಡಿದೆ, ಆ ಮನೆಗೆ ನಾನು ದ್ರೋಹ ಮಾಡಿದೆ ಅಂತ ನಟನೆ ಮಾಡುತ್ತಾ ಅಳುತ್ತಾಳೆ. ಇದನ್ನು ಕಂಡು ಕೃಷ್ಣ, ನೀನು ಮಾತಾಡಿದ್ದನ್ನು ನಾನು ಕೇಳಿದೆ, ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಡ್ತಿದೆಯಾ ಮತ್ತು ನಿನ್ನ ತಪ್ಪುಗಳನ್ನು ತಿದ್ದುಕೊಂಡಿದೆಯಲ್ಲ, ಅಷ್ಟೇ ಸಾಕು ನನಗೆ ಅಂತ ಹೇಳುತ್ತಾನೆ. ಇಲ್ಲಿಗೆ ಅಧ್ಯಾಯ ಮುಗಿಯುತ್ತೆ. ಧನ್ಯವಾದಗಳು.